ಎಸ್ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾತನಾಡ್ಲಿಕ್ಕೆ ನಮ್ಮ ಜೊತೆ ಮಾಜಿ ಸಚಿವ ಈಶ್ವರಪ್ಪ ಅವರು ಲೈವ್ ಜಾಯ್ನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ಕೇಳ್ತಮ್ಮ. ಗುಡ್ ಮಾರ್ನಿಂಗ್. ಶಿವಾನಂದ್ ಪಾಟೀಲ್ ಮಿನಿಸ್ಟ್ರು ಮಾತನಾಡಿರೋ ಮಾತು ನಿಮ್ ಗಮನಕ್ಕೆ ಬಂದಿದ್ಯಾ ಸರ್? ಬಂತಮ್ಮ. ಏನ್ ಹೇಳ್ತೀರಿ ಸರ್? ದುರಾದೃಷ್ಟಮ್ಮ, ಇಂಥವ್ರೊಬ್ಬ ಮಂತ್ರಿ ಆಗಿದಾರಂತ. ಅದು ಕೂಡ ಕೃಷಿ ವಿಚಾರದಲ್ಲಿ, ಕೃಷಿಕರ ವಿಚಾರದಲ್ಲಿ ಅವ್ರು ತಗೊಂತಾರಂತ ಹೇಳಿಕೆಗಳಿದೆಯಲ್ಲ, ಇದು ಕೇವಲ ರೈತರಿಗೆ ಮಾಡದ ಅಷ್ಟೇ ಅಲ್ಲ, ಇಡೀ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಧೋರಣೆ ಏನು ಅನ್ನೋದನ್ನ ಜನತೆ ಮುಂದೆ ಪ್ರತಿಬಿಂಬ ಆಗ್ತಾ ಇದೆ. ನಾನು ಶಿವಾನಂದ ಪಾಟೀಲ್ ಹೇಳಕ್ ಇಷ್ಟಪಡ್ತೇನೆ, ಯಾವ ರೈತನು ಕೂಡ ಆತ್ಮಹತ್ಯೆ ಮಾಡ್ಕೊಂಡು ಅದರಿಂದ ಪರಿಹಾರ ತಗೋಬೇಕು ಅಂತ ಯೋಚನೆ ಮಾಡಲ್ಲ. ಯಾವ ರೈತನು ಕೂಡ ಬರಗಾಲ ಬರ್ಲಿ ಅದರಿಂದ ನನಗೇನೋ ಲಾಭ ಆಗತ್ತೆ ಅಂತ ಯೋಚನೆ ಮಾಡಲ್ಲ. ನಾನು ಹೆಂಗೆ ದುಡಿಬೇಕು, ಹೆಂಗ್ ಕಷ್ಟಪಡ್ಬೇಕು ಅನ್ನೋದನ್ನ ಆ ರೈತ ಕೂಡ ಅನ್ನದಿಂದನೇ ಶಿವಾನಂದ ಪಾಟೀಲ್ ಆಗ್ಲಿ, ಅವ್ರ ಮಕ್ಕಳಾಗ್ಲಿ, ನಾವಾಗ್ಲಿ, ನಮ್ಮ ಮಕ್ಕಳಾಗ್ಲಿ ಅನ್ನ ತಿಂತಾ ಇರೋದು. ಅಂತ ಅನ್ನ ತಿಂತಾ ಇರೋಂತ ವ್ಯಕ್ತಿಗಳ ಬಗ್ಗೆನೆ ಇವ್ರು ಹಗುರವಾಗಿ ಮಾತಾಡಿದ್ರೆ ಯಾವ ಕಾರಣಕ್ಕೂ ಈ ದೇಶದ ರೈತ ಆಗ್ಲಿ ದೇವರಾಗ್ಲಿ ಮೆಚ್ಚುತ್ತಾರೆ ಅಂತ ನನಗೇನೋ ಅನ್ಸಲ್ಲ. ಅಲ್ಲ, ಈ ರೀತಿಯಾಗಿ ರೈತರ ವಿರುದ್ಧವಾಗಿ ಮಾತಾಡೋರು ಯಾವ ಪರವಾಗಿ ರೈತರ ಪರ ಸರ್ಕಾರ ಅಂತ ಅನಿಸ್ಕೊಳ್ಳುತ್ತೆ ಸರ್? ಅರಿವಿದ್ದು ಮಾತಾಡ್ತಾರೆ ಅನ್ಸುತ್ತಾ, ಅರಿವಿಲ್ದೆ ಮಾತಾಡ್ತಾರೆ ಅನ್ಸುತ್ತಾ ಇಂಥ ಮಾತು? ಇಲ್ಲ, ಮೈ ಮೇಲೆ ಜ್ಞಾನ ಇಲ್ಲದೆ ಮಾತಾಡ್ತಾ ಇರೋದು ಇದು. ಮುಖ್ಯಮಂತ್ರಿಗಳು ಇದನ್ನ ಗಮನಿಸಬೇಕು. ಅರಿವು ಅಂತ ಪದಗಳೆಲ್ಲ ಇವರಿಗೆ ಒಳ್ಳೇದಲ್ಲ. ಇವರು ಜ್ಞಾನ ಇಲ್ದಿಂದ ಮಾತಾಡ್ತಿದ್ದಾರೆ. ಮುಖ್ಯಮಂತ್ರಿಗಳು ಇಂಥ ಅಯೋಗ್ಯ ಮಂತ್ರಿನ ಅವ್ರ ಸಚಿವ ಸಂಪುಟದಲ್ಲಿ ಯಾವ ಕಾರಣಕ್ಕೂ ಇಟ್ಕೋಬಾರದು. ಇದೇ ಸಂಪುಟದಲ್ಲಿ ಇನ್ನೊಂದು ಮಾತು ಕೇಳಿ ಬರುತ್ತೆ ಸರ್, ಜನ ಅಥವಾ ರೈತರು ಸಾಯ್ತಾ ಇರೋದು ಪರಿಹಾರದ ಹಣ ಸಿಗುತ್ತೆ ಅಂತ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಅನ್ನೋ ಮಾತು ಇದೇ ಸಂಪುಟದಲ್ಲಿ ಸಚಿವರು ಆಡಿದ್ರು. ಇವರೇ ಇದೇ ಶಿವಾನಂದ ಪಾಟೀಲ್, ಬೇರೆ ಯಾರು ಅಲ್ಲ. ನಾನು ಅದಕ್ಕೋಸ್ಕರ ಹೇಳ್ತೀನಿ, ಅವ್ರು ಅವಾಗ ಆತ್ಮಹತ್ಯೆ ಮಾಡ್ಕೊಳೋದು ಪರಿಹಾರ ಸಿಗತ್ತೆ ಅನ್ನೋದಕ್ಕೆ ರೈತರು ಆತ್ಮಹತ್ಯೆ ಮಾಡ್ಕೊತಿದ್ದಾರೆ ಅಂತ ಅವಾಗ ಹೇಳಿದ್ರು. ಈಗ ಬರಗಾಲ ಮತ್ತೆ ಬರ್ಲಿ ಅನ್ನೋಂತ ಮಾತನ್ನ ರೈತರು ಅಪೇಕ್ಷೆ ಪಡ್ತಿದ್ದಾರೆ ಅನ್ನೋಂತ ಮಾತನ್ನ ಇದೇ ಶಿವಾನಂದ ಪಾಟೀಲ್ ಹೇಳ್ತಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವರು ಗಮನಿಸಿ ಈ ರೀತಿ ರೈತ ವಿರೋಧಿ ಹೇಳಿಕೆಗಳನ್ನ ಕೊಟ್ಟು ರೈತರು ಇಷ್ಟು ನೋವು ಕೊಡಬಾರ್ದು, ರೈತರು ಇಷ್ಟೊಂದು ತಾತ್ಸಾರವಾಗಿ ಕಾಣಬಾರ್ದು. ರೈತರ ಬಗ್ಗೆ ಇವರು ಗೌರವ ಇಲ್ಲದೆ ಇರುತ್ತೆ ಸರ್ಕಾರ ಅನ್ನೋಂತ ಭಾವನೆ ಜನಕ್ಕೆ ಬರುತ್ತೆ. ಮುಖ್ಯಮಂತ್ರಿಗಳು ತಕ್ಷಣ ಶಿವಾನಂದ ಪಾಟೀಲ್ ಅವರ ಡಿಸ್ಮಿಸ್ ಮಾಡಬೇಕು ಸಚಿವ ಸಂಪುಟದಲ್ಲಿ ನಾವು ಒತ್ತಾಯ ಮಾಡ್ತೀನಿ. ಕೈಲಾದ್ರೆ ರೈತರ ಪರವಾಗಿ ಏನಾದ್ರೂ ಸಹಾಯ ಮಾಡಬೇಕು, ನೀರಿನ ವ್ಯವಸ್ಥೆ ಮಾಡ್ಕೊಡ್ಬೇಕು. ಅದನ್ನ ಬಿಟ್ಟು ಈ ರೀತಿಯಾಗಿ ಮಾತಾಡ್ತಾರಲ್ಲ, ಅದಕ್ಕೆ ಹೇಳಿದ್ದು ಆರಂಭದಲ್ಲಿ ಜ್ಞಾನ ಇದ್ದು ಮಾತಾಡ್ತಾ ಇದಾರ, ಈ ರೀತಿಯಾಗಿ ನಾಲ್ಗೆ ಹರಿಬಿಡ್ತಿದ್ದಾರೆ ಅಂದ್ರೆ ಯಾವ ಧೈರ್ಯದ ಮೇಲೆ ಮಾತಾಡ್ತಿದ್ದಾರೆ ಅಂತ. ಅಲ್ಲ, ರೈತ ದಂಗೆ ಹೇಳೋದು ಇವ್ರಿಗೆ ಬೇಕಾಗಿದೆ ಅಂತ ಕಾಣುತ್ತೆ. ರೈತ ದಂಗೆ ಇದ್ರಿ ಇವ್ರು ಯಾರು ಉಳಿಯಲ್ಲ, ಅದನ್ನ ಅರ್ಥ ಮಾಡ್ಕೋಬೇಕು. ಅವರು ತಕ್ಷಣ ನಾನು ಸಿದ್ದರಾಮಯ್ಯನವ್ರಿಗೆ ಹೇಳಿದ್ರೆ ಒತ್ತಾಯ ಮಾಡ್ತೀನಿ, ಗೌರವ ಇದ್ರೆ, ಮಾನ ಮರ್ಯಾದೆ ಇದ್ರೆ ಶಿವಾನಂದ ಪಾಟೀಲ್ ಅವರೇ ರಾಜೀನಾಮೆ ಕೊಡ್ಬೇಕು. ನೋಡೋಣ ಏನ್ ಹೇಳುತ್ತೆ ಕಾಂಗ್ರೆಸ್, ಇದ್ರಲ್ಲಿ ಏನ್ ನಿರ್ಧಾರ ತಗೊಳ್ತಾರೆ ನೋಡೋಣ ಸರ್. ಥ್ಯಾಂಕ್ ಯು ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಮಾತಾಡಿದ್ದಕ್ಕೆ.